ಸಿಟಿ ರವಿ ಬಂಧನದ ವಿಚಾರಕ್ಕೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ಆರೋಪವನ್ನು ಮಾಡಿದ್ದಾರೆ. ರಾತ್ರಿ ಇಡೀ ಹಿಂಸೆಯನ್ನು ಕೊಡುವ ಉದ್ದೇಶ ಏನಿತ್ತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರ ಹಿಂದೆ ಹತ್ಯೆಯ ಹುನ್ನಾರ ಇದ್ದಂತೆ ಕಾಣಿಸ್ತಾ ಇದೆ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಒತ್ತಾಯಿಸಿದ್ದಾರೆ. ಎಲ್ಲಿಗೆ ತಗೊಂಡೋಗಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು. ಇವೆಲ್ಲದರೂ ಕೂಡ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಈ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಮಾರ್ಗವನ್ನು ಹಿಡಿದಿದೆ. ಮನಬಂದಂತೆ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಕೆಲವು ಮಂತ್ರಿಗಳಿರ್ಬೋದು. ಇವತ್ತು BJP ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡ್ತೇವೆ. ತೀರ್ಥಹಳ್ಳಿಯಲ್ಲಿ, ಹೊಸೂರಿನಲ್ಲಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಪ್ರೊಟೆಸ್ಟನ್ನು ಮಾಡ್ತೀವಿ. ಆಶ್ಚರ್ಯ ಆಗಿದೆ ಈ ರೀತಿ ಒಂದು ಪೊಲೀಸ್ ವ್ಯವಸ್ಥೆ ನಡ್ಕೊಂಡು. ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿ. ಈ ಮೊನ್ನೆ ಕೂಡ ರಾಹುಲ್ ಗಾಂಧಿಯವರು ತಳ್ಳಿ ಇವರಿಗೆ 2 ಜನ MP ಗಳಿಗೆ ಗಾಯ ಆಗಿದೆ. ತಕ್ಷಣ ಅವ್ರನ್ನೇನು ಅರೆಸ್ಟ್ ಮಾಡಲ್ಲ. ರಾಹುಲ್ ಗಾಂಧಿಯವ್ರನ್ನ ವಿಚಾರಣೆ ಆಗ್ತಾ ಇದೆ. ಈ ಸರ್ಕಾರ ಒಟ್ಟಾರೆ ಯಾರ್ಯಾರೋ ಗುರಿ ಟಾರ್ಗೆಟ್ ಮಾಡೋದು, ಅನವಶ್ಯಕದ ಕೇಸ್ಗಳನ್ನು BJP ಕಾರ್ಯಕರ್ತರ ಮೇಲೆ ಹಾಕೋದು, ಇವೆಲ್ಲವೂ ಕೂಡ ನಡೆದೇ ಇದೆ. ಇದು ಮಾನವ ಹಕ್ಕಿನ ಉಲ್ಲಂಘನೆ. ಮೊನ್ನೆ ರಾತ್ರಿ ಜೀವಂತವಾಗಿ ಹೊರಗೆ ಬಂದಿದ್ದು ವಿಶೇಷ ಅಂತ ಹೇಳಿ ನಾನು ಭಾವಿಸ್ತೀನಿ ರವಿಯವರು. ಯಾಕೆಂದರೆ ಮೀಡಿಯಾದವರು ಬೆನ್ನಂದಿಕೆ ಇದ್ದರು. ಅವ್ರನ್ನೂ ಕೂಡ ಅವಾಯ್ಡ್ ಮಾಡಿ ಎಲ್ಲೆಲ್ಲೂ ಕಾಡು, ಜಲ್ಲಿ ಕ್ರಷರ್ನ ನೋಡಿದೆ ಅಂತ ಹೇಳ್ತಾರೆ. ಪೊಲೀಸರ ಈ ನಡವಳಿಕೆಯೇ ವಿಶೇಷವಾದಂಥ ತನಿಖೆಗೆ ಗುರಿಪಡಿಸಬೇಕು. ಎಲ್ಲಿಗೆ ತಗೊಂಡೋಗಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು. ಇವೆಲ್ಲದರೂ ಕೂಡ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ. ಇದು ಮಾಜಿ ಗೃಹ ಸಚಿವ ತೀರ್ಥಹಳ್ಳಿಯ BJP ಶಾಸಕ ಆರಗ ಜ್ಞಾನೇಂದ್ರ ಅವರ ಮಾತು. ಆರಗ ಜ್ಞಾನೇಂದ್ರ ಆಗಿರಬಹುದು, ಪ್ರಹ್ಲಾದ್ ಜೋಶಿ ಅವರಾಗಿರಬಹುದು, CT ರವಿ ಅವರಾಗಿರಬಹುದು, ಎಲ್ಲರೂ ಕೂಡ ಇದೇ ಎನ್ಕೌಂಟರ್ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಈ ಮೂಲಕ ಇದೇ ವಿಚಾರವನ್ನು ಇಟ್ಕೊಂಡು ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳಲಿಕ್ಕೂ ಕೂಡ ಕಮಲ ಕಲಿಗಳು ನಿರ್ಧರಿಸಿರುವಂತಹದ್ದು. ಇದೇ ವಿಚಾರಕ್ಕೆ ಮತ್ತಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ.